ಕಡಿತಕ್ಕೆ ತುರ್ತು ಚಿಕಿತ್ಸಾ ಕ್ರಮಕ್ಕೆ ಸೂಚನೆ. ನಾಯಿ ದಾಳಿಯಿಂದ ರಾಜ್ಯದಲ್ಲಿ ಜನವರಿಯಿಂದ ನವೆಂಬರ್ ವರೆಗೆ 34 ಜನರ ಬಲಿ. ಒಂದೇ ವಾರದಲ್ಲಿ 12,257ಕ್ಕಿಂತ ಹೆಚ್ಚು ಜನರ ಮೇಲೆ ಬೀದಿ ನಾಯಿಗಳು ದಾಳಿಗಿಳಿದಿವೆ. 2024ರಲ್ಲಿ ರಾಜ್ಯದಲ್ಲಿ 3,61,622 ನಾಯಿ ಕಡಿತ ಪ್ರಕರಣ ಇದ್ದು 42 ಜನರು ದಾರುಣವಾಗಿ ಸತ್ತಿದ್ದಾರೆ. ಬೀದಿ ನಾಯಿ ಸ್ಥಳಾಂತರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ. ಶೈಕ್ಷಣಿಕ ಕೇಂದ್ರ ಹಾಗೂ ಧಾರ್ಮಿಕ ಕೇಂದ್ರ, ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಿರೋದು ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಬೀದಿ ನಾಯಿಗಳು ಎಲ್ಲೆಂದರಲ್ಲಿ ಯಾರನ್ನು ಬೇಕಾದ್ರೂ ಕಡಿತಿವೆ. ಕೋರ್ಟ್ ಈ ಮುಂಚೆನೆ ಸೂಚನೆಯನ್ನ ನೀಡಿದ್ದು ಸಾರ್ವಜನಿಕರಿಗೆ ಯಾವುದೇ ಹಾನಿಗಳು ನಾಯಿಯಿಂದ ಆಗಬಾರ್ದು, ಅದಕ್ಕೆ ಸಪರೇಟ್ ಆದ ವ್ಯವಸ್ಥೆಯನ್ನ ಮಾಡಿ ಅಂತ. ಆದ್ರೂ ಸರ್ಕಾರ ಇಂದಿಗೂ ಕೂಡ ಎಚ್ಚೆತ್ತುಕೊಳ್ತಿಲ್ಲ. ಸಾಕಷ್ಟು ಒಂದು ಅನಾಹುತಗಳಲ್ಲಿ ಇತ್ತೀಚೆಗೆ ಕಂಡು ಬರ್ತಿರೋದು ಅಂತಂದ್ರೆ ಸಾಮಾನ್ಯ ಜನರಿಗೆ ನಾಯಿಗಳು ಅಟ್ಟಾಡ್ಸ್ಕೊಂಡು ಏನ್ ಮಾಡ್ತಿವೆ ಅಂತಂದ್ರೆ ಬೀದಿಯಲ್ಲಿ ಕಡಿತಾ ಇವೆ. ಬೀದಿ ನಾಯಿಗಳ ಒಂದು ಹಾವಳಿಯಿಂದ ಪ್ರಾಥಮಿಕ ಒಂದು ಆರೋಗ್ಯ ಕೇಂದ್ರಕ್ಕೆ ಯಾರು ಈ ಬಾರಿ ಜಾಸ್ತಿ ಏನ್ ಮಾಡಿದ್ದಾರೆ ಅಂತಂದ್ರೆ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಳಿಕ್ಕೆ ಬರ್ತಿದಾರೋ ಅಂತದೊಂದನ್ನ ಆರೋಗ್ಯ ಇಲಾಖೆ ವರದಿಯನ್ನ ನೀಡಿದ್ದು ಸದ್ಯ ಕೋರ್ಟ್ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ. 4 ಲಕ್ಷಕ್ಕೂ ಹೆಚ್ಚು ನಾಯಿ ಕಡಿತ ಪ್ರಕರಣವಾಗ್ತಿದೆ. ಶಿಕ್ಷಕರಿಗೆ ಜಾತಿ ಗಣತಿ ಮಾಡುವಾಗ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಏನಾಗಿದೆ ಅಂತಂದ್ರೆ ಬೀದಿ ನಾಯಿಯ ಹಾವಳಿಯಿಂದ ಏನ್ ಮಾಡಿದ್ದಾರೆ 1-2 ವಾರಗಳ ಗಟ್ಟಲೆ ಏನ್ ಮಾಡಿದ್ದಾರೆ ಶಿಕ್ಷಕರು ರಜಾವನ್ನ ತೆಗೆದುಕೊಂಡಿದ್ದಾರೆ. ಇದರ ವಿರುದ್ಧ ಗಂಭೀರ ಆರೋಪವನ್ನು ಕೂಡ ಸರ್ಕಾರದವರಿಗೆ ಮಾಡಿದ್ರು. ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದೆ, ಸಾಮಾಜಿಕ ಗಣತಿಯನ್ನ ಕೂಡ ಅವರಿಗೆ ಮಾಡ್ಲಿಕ್ಕಾಗ್ಲಿಲ್ಲ. 1 ಮತ್ತು 2 ವಾರಗಳ ನಿರಂತರವಾಗಿ ರಜೆ ದಿನಗಳನ್ನ ಕಳೆದ್ರು. ಆಮೇಲೆ ಸರ್ಕಾರದ ವಿರುದ್ಧ ಗಂಭೀರವಾಗಿ ಆರೋಪ ಮಾಡಿದ್ರು. ಬೀದಿ ನಾಯಿಯ ಹಾವಳಿ ಹೆಚ್ಚಾಗಿದ್ರು ಕೂಡ ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ಅಂತ ಪ್ರದೇಶಗಳ ಮೇಲೆ ಯಾವುದೇ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಿಲ್ಲ ಅಂತ ಹೇಳಿ. ಹಾಗೆ ಪ್ರತಿ 5-6 ತಿಂಗಳಿಗೊಮ್ಮೆ ಏನಾಗ್ತಿದೆ ಅಂತಂದ್ರೆ ನಾಯಿಗಳ ದಂಡು ಹೆಚ್ಚಾಗಿ ಏನ್ ಮಾಡ್ತಿದೆ ಕಾಣಿಸ್ಕೊಳ್ತಿದೆ. ಯಾವುದೇ ಒಂದು ಮುನ್ಸೂಚನೆ ಕ್ರಮಗಳನ್ನ ಸರ್ಕಾರ ಇದುವರೆಗೂ ಏನಕ್ಕೆ ತೆಗೆದುಕೊಳ್ತಿಲ್ಲ. ಜೊತೆಯಾಗಿ ಚಿಕ್ಕ ಮಕ್ಕಳಿಗೂ ಕೂಡ ಏನ್ ಮಾಡ್ತಿದೆ ಅಂತಂದ್ರೆ ಸಾಕಷ್ಟು ಹಾನಿಗಳಾಗ್ತಿವೆ. ಗಂಭೀರವಾದ ಆರೋಪವನ್ನ ಸಾರ್ವಜನಿಕರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸರ್ಕಾರದ ಮೇಲೆ ತೋರಿಸ್ತಿದ್ದಾರೆ. ಆಸ್ಪತ್ರೆಗಳ ಮುಂಭಾಗಗಳಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ಸರ್ಕಾರಕ್ಕೆ ಏನ್ ಮಾಡಿದೆ ಅಂತಂದ್ರೆ ಆರೋಗ್ಯ ಇಲಾಖೆ ಅದಕ್ಕೆ ಆದಂತ ಒಂದು ಇಲಾಖೆಯನ್ನ ಸ್ಥಾಪಿಸಿ ಸಪರೇಟ್ ಆಗಿ ಅದಕ್ಕೆ ಆದಂತ ಒಂದು ಪ್ಲೇಸ್ ಅನ್ನ ಮಾಡಿ ಅಂತ ಗಂಭೀರವಾಗಿ ಆರೋಗ್ಯ ಇಲಾಖೆ ಕೂಡ ಏನ್ ಮಾಡಿತ್ತು ಅಂತಂದ್ರೆ ಸರ್ಕಾರಕ್ಕೆ ಮನವಿ ಮಾಡಿತ್ತು. ಎಲ್ಲೋ ಒಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ಇತ್ತೀಚೆಗೆ ಕಂಡು ಬರ್ತಿರುವ ಹೆಚ್ಚು ಪ್ರಕರಣಗಳಲ್ಲಿ ಬೀದಿ ನಾಯಿಯ ಒಂದು ಕಡಿತಕ್ಕೆ ಒಳಗಾದವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹೀಗಾಗಿ ಕೋರ್ಟ್ ಸರ್ಕಾರದ ವಿರುದ್ಧ ಗಂಭೀರವಾದ ಕ್ರಮವನ್ನ ತೆಗೆದುಕೊಂಡಿದೆ. ಯಾಕೆ ಇನ್ನೂವರೆಗೂ ಕೂಡ ಇದರ ಮೇಲೆ ಯಾವುದೇ ಆಕ್ಷನ್ ಅನ್ನ ನೀವು ತೆಗೆದುಕೊಂಡಿಲ್ಲ. ಬೀದಿಗಳಲ್ಲಿ ನಾಯಿಯ ಹಾವಳಿಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಿವೆ. ದಯವಿಟ್ಟು ಅದರ ಬಗ್ಗೆ ಮುತುವರ್ಜಿಯನ್ನ ವಹಿಸಿ ಅಂತ ಹೇಳ್ಬಿಟ್ಟು ಕೋರ್ಟ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.